ಅಂತಿದ್ರು. ಅವ್ರು ನಾವೆಲ್ಲ ಒಂದೇ ಕಡೆಯವರು. ಅವ್ರ ಹತ್ರಕ್ಕೆ ಹೋಗವೆ ನಾನು. ಹೋಗಾಗ ಶಿವರುದ್ರಪ್ಪನವರು ಅಲ್ಲಿಗೆ ಬರೋರು. ಅವರು ನಮ್ಗೊಂದು ಪುಸ್ತಕ ಬರ್ಕೊಡಿ ಅಂದರು. ಅಯ್ಯಪ್ಪ, ಶಿವರುದ್ರಪ್ಪನವರು ನನ್ನನ್ನು ಕೇಳಬೇಕಾ ಪುಸ್ತಕ ಬರ್ಕೊಡಿ ಅಂತ ಅಂದ್ಬಿಟ್ಟು ಕಾರ್ಲ್ ಯೂಂಗ್ ಮೇಲೆ ಬರೆದೆ ನಾನು. ಅದನ್ನು ಬೆಂಗಳೂರು ಯೂನಿವರ್ಸಿಟಿನೇ ಪಬ್ಲಿಷ್ ಮಾಡ್ತು. ಇದಾದಮೇಲೆ ಒಂದು ಮಾತು ಹೇಳಿದ್ರು ಶಿವರುದ್ರಪ್ಪನವರು, ಲೋ ನೀನು ಕನ್ನಡ ಚೆನ್ನಾಗಿ ಬರೀತೀಯಾ ಅಂದರು. ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಬರಿತೀನಿ ಅಂತ. ನಾನು ಬರೆಯೋದೇ ಹಾಗೆ ಸರ್, ನಿಮ್ಗದು ಚೆನ್ನಾಗಿ ಕಂಡ್ರೆ ನನ್ನ ಪುಣ್ಯ ಅಷ್ಟೆ. ಇವರು ಅದೇನೋ ಹೇಳಿದ್ರು, ಬಸವಣ್ಣವರ ಸಾಹಿತ್ಯ ಅಂತ. ಸಾಹಿತ್ಯ ಎಲ್ಲಿದೆ ರೀ ನನ್ನ ಹತ್ರ? ನಾನು ಸಾಹಿತ್ಯನೇ ಅಲ್ಲ. ಏನು ಸಾಹಿತ್ಯ? ರವಿಯವರು ಹೇಳಿದ್ರು, ನಾನು ಮೊಟ್ಟ ಮೊದಲ ಸಾರಿ ಬರೆದ ಆರ್ಟಿಕಲ್ಸ್ನ ಪ್ರಿಂಟ್ ಮಾಡಿದಾಗ ಅವರೇ ಪ್ರಿಂಟ್ ಮಾಡಿದ್ರು. ಅದಿರಲಿ, ಅದು ಕತೆ ದೊಡ್ಡ ಕತೆ. ಅದನ್ನು ಯಾರಿಗೋ ಕೊಟ್ಟರೆ, ದೊಡ್ಡ ಸಾಹಿತ್ಯ ಸಂಸ್ಥೆಗೆ ಕೊಟ್ಟಾಗ ಇದರಲ್ಲಿ ಸಾಹಿತ್ಯ ಎಲ್ಲ ಐತೆ ಅಂತ ಕೇಳಿದ್ರಂತೆ ಅವರು. ಮತ್ತು ನನ್ನ ಪುಸ್ತಕಗಳಲ್ಲಿ ಸಾಹಿತ್ಯ, ನನ್ನ ಕತೆ ಬರೆದಿಲ್ಲ, ಕಾದಂಬರಿ ಬರೆದಿಲ್ಲ. ಬರೆದಿರೋದೆಲ್ಲ ನಾನು ಪಾಠ ಮಾಡ್ತಾ ಇದ್ದಾಗ ನಮ್ಮ ಹುಡುಗರು ಮೆಚ್ಚಿಕೊಂಡ ಕೆಲವು ವಸ್ತುಗಳನ್ನು ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಬರೆದಿದ್ದೀನಿ. ಅದು ಆಶ್ಚರ್ಯ ನನಗೆ. ನಾನು ಜೀವನ ಮಾಡಿದ ತರಹ ನೋಡಿದ್ರೆ ನೀವು ನಗ್ತೀರಿ. ನನ್ನ ಒಳ್ಳೆಯ ವಯಸ್ಸನ್ನು ಕಳೆದೆಲ್ಲ ಪಕ್ಕದ ಆಂಧ್ರ ದೇಶದಲ್ಲಿ ವೆಂಕಟೇಶ್ವರ ಯೂನಿವರ್ಸಿಟಿನವರು ನನ್ನನ್ನು ಇನ್ವೈಟ್ ಮಾಡಿ, ನಮ್ಮಲ್ಲಿ ಸೈಕಾಲಜಿ ಇಲ್ಲ, ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಅಂದರು. ಸೊ ಅಲ್ಲಿಗೆ ಹೋದೆ. ಒಂಥರಕ್ಕೆ ಒಳ್ಳೆಯದೇ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರಿಗೂ ಯಾರು ನನಗೆ ಗೊತ್ತಿಲ್ಲ, ಇನ್ನೇನು ಮಾಡೋಕ್ಕೆ ಕೆಲಸವಿಲ್ಲ. ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದದ್ದು. ಪುಸ್ತಕ ಓದೋದು, ಪಾಠ ಮಾಡೋದು, ಇದನ್ನು ಬಿಟ್ಟು ಇನ್ನೇನು ಸಂಸ್ಥೆ ಅದರಿಂದ ಓದೋಕ್ಕೆ ಶುರುವಾಯಿತು. ಈಗ ಓದ್ತಾ ಇರಬೇಕಾದ್ರೆ ನಮ್ಮ ಗುರುಗಳು ಪ್ರೊಫೆಸರ್ ಕುಪ್ಪಸ್ವಾಮಿಯವರು, ನೀನೊಂದು ಆರ್ಟಿಕಲ್ ಬರೀ ಹಿಂದರು. ಏನು ಸರ್ ಆರ್ಟಿಕಲ್ ಬರೆಯೋದು ಅಂದರೆ ಅದೊಂದು ಬಹಳ ಕ್ಲಿಷ್ಟವಾದ ವಸ್ತು. ಮನಸ್ಸನ್ನು ಆಲ್ಜೆಬ್ರಿಕ್ ಆಗಿ ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಟ್ರೈಂಗ್ ಟು ಪುಟ್ ಎನ್ ಈಕ್ವೇಷನ್ ಟು ಮೈಂಡ್. ಮನಸ್ಸನ್ನು ಒಂದು ಮ್ಯಾಥಮ್ಯಾಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಅಂತ ಒಂದು ಸಿಸ್ಟಮ್ ಐತೆ. ಅದನ್ನು ಇವತ್ತು ನಮ್ಮ ಸೈಕಾಲಜಿಸ್ಟ್ ಯಾರೂ ಓದಲ್ಲ. ಆದರೆ ನಾನು ಓದಬೇಕಾಗಿ ಬಂದಿತ್ತು MA ಅದನ್ನು ಫ್ಯಾಕ್ಟರ್ ಅನಾಲಿಸಿಸ್ ಅಂತ. ಅಂದರೆ ಯಾವುದೇ ಒಂದು ವಸ್ತುವನ್ನು ವಿಭಜಿಸಿ ಅದರ ಮೂಲ ವಸ್ತುಗಳು ಏನು. ಈಗ ನಾವು ಸನ್ಲೈಟ್ ನೋಡ್ತೀವಿ, ಸನ್ಲೈಟ್ನಲ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ಹಾಗೆಯೇ ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಏನೇನಿದ್ದಾವೆ ಅನ್ನೋದನ್ನು ನನಗೆ MA ನಮ್ಮ ಗುರುಗಳು ಮಾಡಿಸಿದ್ರು. ಅದನ್ನು ಒಂದು ಆರ್ಟಿಕಲ್ ಬರೀಂದ್ರು. ತುಂಬ ಕಷ್ಟ, ಮ್ಯಾಥಮ್ಯಾಟಿಕ್ಸ್ ಅದು. ಕಷ್ಟಪಟ್ಟು ಬರೆದೆ. ಅವರು ಪಬ್ಲಿಷ್ ಮಾಡಿಸಿದ್ರು. ಎಲ್ಲಿ ಪಬ್ಲಿಷ್ ಮಾಡಿದ್ರು ಗೊತ್ತೇನ್ರಿ? ಕನ್ನಡ ಎನ್ಸೈಕ್ಲೋಪೀಡಿಯಾದಲ್ಲಿ ನನ್ನ ಮೊದಲನೇ ಆರ್ಟಿಕಲ್ ಪ್ರಿಂಟ್ ಆದದ್ದು ಕನ್ನಡ ಎನ್ಸೈಕ್ಲೋಪೀಡಿಯಾದಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ನೀನೊಂದು ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಒಂದು ಪುಸ್ತಕ ಬರೀ ಅಂದರು. ನನ್ನ ಗುರುಗಳು ಇದನ್ನು ಬರೆಸ್ತವರು, ಪ್ರೊಫೆಸರ್ ಕುಪ್ಪಸ್ವಾಮಿಗಳು. ಬರೆದೆ. ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಪಬ್ಲಿಷ್ ಮಾಡಿತು. 1 ವರ್ಷಕ್ಕೆ ಪುಸ್ತಕಗಳೆಲ್ಲ ಮುಗಿದೋದು, ಬೇರೆ ವಿಚಾರ. ಈಗ ಮೊನ್ನೆ ರವಿ ಅವರು ಹಿಂಸೆ ಮಾಡಿ ಅದನ್ನು ರಿವೈಸ್, ಒಂದು ಕಾಪಿನೂ ಇರಲಿಲ್ಲ. ಯಾರೋ ನನ್ನ ಫ್ರೆಂಡು ಜಿರಾಕ್ಸ್ ಮಾಡಿ ಇಟ್ಕೊಂಡಿದ್ರು, ಅದನ್ನು ತರಿಸ್ಕೊಂಡು ಓದಿ ಮತ್ತೆ ರಿವೈಸ್ ಮಾಡಬಾರ್ದು, ಈಗ ಪ್ರಿಂಟ್ ಮಾಡಿದ್ದಾರೆ ಅವರು. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಇದನ್ನು ನಾನು ಮಾಡ್ತಾ ಇರೋ ಕಾಲದಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನನ್ನ ಫ್ರೆಂಡೊಬ್ಬರು ಪಬ್ಲಿಕೇಶನ್ ಡಿವಿಷನ್ ಶಿವಪ್ಪ ಅಂತ, KC ಶಿವಪ್ಪ ಅಂತಿದ್ದರು. ಅವ್ರು ನಾವೆಲ್ಲ ಒಂದೇ ಕಡೆಯವರು. ಅವ್ರ ಹತ್ರಕ್ಕೆ ಹೋಗವೆ ನಾನು. ಹೋಗಾಗ ಶಿವರುದ್ರಪ್ಪನವರು ಅಲ್ಲಿಗೆ ಬರೋರು. ಅವರು
ನಮ್ಗೊಂದು ಪುಸ್ತಕ ಬರ್ಕೊಡಿ ಅಂದರು. ಅಯ್ಯಪ್ಪ, ಶಿವರುದ್ರಪ್ಪನವರು ನನ್ನನ್ನು ಕೇಳಬೇಕಾ ಪುಸ್ತಕ ಬರ್ಕೊಡಿ ಅಂತ ಅಂದ್ಬಿಟ್ಟು ಕಾರ್ಲ್ ಯೂಂಗ್ ಮೇಲೆ ಬರೆದೆ ನಾನು. ಅದನ್ನು ಬೆಂಗಳೂರು ಯೂನಿವರ್ಸಿಟಿನೇ ಪಬ್ಲಿಷ್ ಮಾಡ್ತು. ಇದಾದಮೇಲೆ ಒಂದು ಮಾತು ಹೇಳಿದ್ರು ಶಿವರುದ್ರಪ್ಪನವರು, ಲೋ ನೀನು ಕನ್ನಡ ಚೆನ್ನಾಗಿ ಬರೀತೀಯಾ ಅಂದರು. ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಬರಿತೀನಿ ಅಂತ. ನಾನು ಬರೆಯೋದೇ ಹಾಗೆ ಸರ್, ನಿಮ್ಗದು ಚೆನ್ನಾಗಿ ಕಂಡ್ರೆ ನನ್ನ ಪುಣ್ಯ ಅಷ್ಟೇ. ಇಲ್ಲ, ನಾನು ಇಲ್ಲಿಂದ ಬೆಂಗಳೂರು ಯೂನಿವರ್ಸಿಟಿಯಿಂದ ಸಾಧನೆ ಅಂತ ಒಂದು ರಿಸರ್ಚ್ ಜರ್ನಲ್ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ, ಪ್ರತಿ ಇಶ್ಯೂಗೂ ನೀನೊಂದು ಆರ್ಟಿಕಲ್ ಬರೀಬೇಕು ಅಂದರು. ಅಯ್ಯೋ ಪರಮಾತ್ಮ, ಇದೆ ಆಯಿತು ಸರ್ ನೋಡ್ತೀನಿ ಅಂದರು. ಬಲವಂತ ಮಾಡಿ ಬರ್ಸಿದ್ರು. ನಾನು ಆವಾಗಿನ್ನೂ ತಿರುಪತಿನಲ್ಲೇ ಇದ್ದೆ. ಅದನ್ನು ತಗೊಂಬಂದು ನನ್ನ ಮಗ ಇದನ್ನು ಪಬ್ಲಿಷ್ ಮಾಡಿಸ್ಬೇಕು ಅಂತ ಒಬ್ಬ ದೊಡ್ಡ ಪಬ್ಲಿಷರ್ ಹತ್ರ ತಗೊಂಡೋಗಿ ಕೊಟ್ಟರು. ಅವರು ಇದನ್ನು ನೋಡ್ಬಿಟ್ಟು, ಅಯ್ಯೋ ಇದನ್ನೆಲ್ಲ ಯಾರು ಓದ್ತಾರ್ರಿ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ರು. ಸರಿ, ನಾನು ಹೌದು ಇದು ವ್ಯಾಲ್ಯೂಲೆಸ್, ಇದಕ್ಕೆ ಬೆಲೆ ಇಲ್ಲದ್ದು ಅಂದ್ಬಿಟ್ಟು ತಂದು ಒಂದು ಕಡೆ ಬಿಸಾಕ್ಬಿಟ್ಟೆ. ಅವ್ರು ಹೇಳಿದ್ರು ಆ ಕಥೆನ. ಆ ಬೇಂದ್ರೆ ಕೃಷ್ಣಪ್ಪನವರು ಅಂತ ಒಬ್ರು, ಅದೇನೋ ನನ್ನನ್ನು ಹುಡ್ಕೊಂಬಂದರು, ಮನೆವರೆಗೂ ಇದ್ದರು ಅವರು. ಅವರು ನೋಡಿಬಿಟ್ಟು, ಸಾರ್ ಇದು ಒಳ್ಳೆಯ ಆರ್ಟಿಕಲ್ಸು, ಇದನ್ನು ಪಬ್ಲಿಷ್ ಮಾಡಲೇಬೇಕು ಅಂದ್ಬಿಟ್ಟು ಶ್ರೀನಿವಾಸರಾಜು ಎಲ್ಲ ಮೂಲೆಯಲ್ಲಿರೋರ್ನೆಲ್ಲ ಕರ್ಕೊಂಬಂದು ಬೆಳಕಿಗೆ ತಂದವರು. ಅದನ್ನು ನೋಡ್ಬಿಟ್ಟು, ಇದು ಅಮೂಲ್ಯವಾದ ಆರ್ಟಿಕಲ್ಸು, ಈ ತಕ್ಷಣ ಪ್ರಿಂಟ್ ಮಾಡಬೇಕು ಅಂದ್ಬಿಟ್ಟು ನನ್ನ ಹತ್ರ ಒಂದೇ ಕಾಪಿ ಇರೋದು. ಈ ಸ್ನ್ಯಾಚ್ಡ್ ಇಟ್ ಆ್ಯಂಡ್ ಟುಕ್ ಇಟ್ ಅವೇ. ತಗೊಂಡೋಗಿ ಇದೇ ರವಿ ಕೊಟ್ಟರು. ಅವರು ಪಬ್ಲಿಷ್ ಮಾಡಿದ್ರು. ಪಬ್ಲಿಷ್ ಮಾಡಿದ ದಿವಸ ನಾನು ಹೇಳಿದೆ, ಯಾಕ್ರಿ ಮಾಡೋಕ್ಕೆ ಹೋದ್ರಿ, ನಿಮಗೆ ನಷ್ಟ ಆಗುತ್ತೆ, ಇದನ್ನು ಯಾರು ಓದ್ತಾರೆ, ಆದ್ದರಿಂದ ನೀವು ಯಾಕೆ ಇದನ್ನು. ಅವ್ರು ಹೇಳಿದ್ರು, ಇಲ್ಲ ಸರ್, ಅವರೊಂದು ಚೆಕ್ ಕೊಟ್ಟರು ನನಗೆ 10,000 ರೂಪಾಯಿಂದ ಪುಸ್ತಕ ಬರೆದಕ್ಕೆ. ನಾನು ವಾಪಸ್ ಮಾಡಿಬಿಟ್ಟೆ, ಬೇಡ ರೀ ಇದು ನಷ್ಟ ಆಗುತ್ತೆ, ನಿಮ್ಗೆ ಯಾಕೆ ಇದು ಅಂತ. ಇಲ್ಲ ನೀವು ಇಟ್ಕೊಳ್ಳಿ ಇದನ್ನು, ನಾನು ಇದನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ ಅಂತ ಪ್ರಿಂಟ್ ಮಾಡಿದ್ರು. ಈಗ ಅವರೇ ಹೇಳ್ದಂಗೆ ಅದು 5th ಎಡಿಷನ್ನಲ್ಲಿ ಐತೆ, ಮೊದಲನೇ ಪುಸ್ತಕ. ಏನೋ ನನ್ನ ಪುಣ್ಯ, ಕನ್ನಡ ಜನ ಅದನ್ನು ಮೆಚ್ಕೊಂಡ್ರು. ಬಲವಂತವಾಗಿ ರವಿ ಬರ್ಸಿದ್ರು ನಾನು ಬರೀಲಿಲ್ಲ, ರವಿ ಬರ್ಸಿದ್ರು, ಕನ್ನಡದ ಜನ ಬರ್ಸಿದ್ರು. ಏನೋ ನನಗೆ ತಿಳಿದ ಮಟ್ಟಿಗೆ ಒಂದೇನಪ್ಪ ಅಂದರೆ, ನನಗೆ ಹೇಳ್ಬಿಡ್ತೀನಿ, ನಾನು ಸ್ವಲ್ಪ ಅಹಂ ಆಗಿ ಕಾಣ್ಬೋದು. ನಾನು ಹೇಳಿದ್ದು ಬೇರೆಯವ್ರಿಗೆ ಅರ್ಥ ಆಗಬೇಕು, ಇಲ್ಲದಿದ್ದರೆ ನಾನೇನು ಹೇಳಲೇಬಾರ್ದು ಅನ್ನೋದು ನನ್ನ ಮನೋಭಾವ. ನಾನು ಹೇಳಿದ ಮಾತು ನಿಮಗೆ ಅರ್ಥ ಆದ್ರೇ ಸರಿ, ಇಲ್ಲದೇ ಇದ್ದರೆ ನಾನು ಅದನ್ನೇ ಕಾರಣ ನನ್ನ ವಿದ್ಯಾರ್ಥಿಗಳು. ನಾನು ಪಾಠ ಮಾಡಿದಾಗ ನೀವು ಹೊಗಳ್ಕೊತೀನಿ ಅಂತ ಹೇಳ್ಬೇಡ್ರಿ, ಯಾಕೆಂದರೆ ಹೊಗಳಿದ್ರೆ ಸಂತೋಷ ಆದರೆ ಹೊಗಳಿಸ್ಕೊಳ್ರಿ, ಏನು ಪರವಾಗಿಲ್ಲ, ಅದ್ರಿ ಇನ್ನೇನು ನಷ್ಟ ಇಲ್ಲ. ನನ್ನ ವಿದ್ಯಾರ್ಥಿಗಳು ಹೇಳೋರು, ನಮ್ಮ ಮೇಸ್ಟ್ರ್ ಕ್ಲಾಸ್ನಲ್ಲಿ ಅರ್ಥವಾಗಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ. ತುಂಬ ಸಂತೋಷ ಕೇಳೋಕ್ಕೆ. ಏನು ನನಗೆ ಹೊಗಳಿಕೆ ಅಂತೇನಿಲ್ಲ, ಸಂತೋಷದ ಸಮಾಚಾರ ಅಲ್ವೇನ್ರಿ. ಹೌದಾ, ನನಗೆ ಅಷ್ಟು ಚೆನ್ನಾಗಿ ಮಾತಾಡ್ತೀನ, ಹಾಗಾದ್ರೆ ಇದನ್ನೇ ಯಾಕೆ ಬರಿಬಾರ್ದು ಅನ್ನೋ ಒಂದು ಐಡಿಯಾ ಬಂತು. ಬರೆಯೋಕ್ಕೆ ಶುರು ಮಾಡಿದೆ. 12 ಪುಸ್ತಕ ಬರೆದೆ ರೀ. ಈಗಲೂ ನನಗೆ ರವಿಯವರ ಶ್ರೀಮತಿಯವರು ಚಂದ್ರಿಕಾ ಅಂತಿದ್ದಾರೆ, ಒಬ್ಬರು ಪೊಯೆಟ್ಟು, ಅವರು ಹೇಳಿದ್ರು, ಸರ್ ಇನ್ನು 10 ವರ್ಷ ಮುಂಚೆ ಹಿಡ್ಕೊಂಬರ್ಬೇಕಾಗಿತ್ತು ನಿಮ್ಮನ್ನು ಅಂತ. ನಾನು ರಿಟೈರ್ ಆಗಿ ನಾನು ಬರೆದ ಪುಸ್ತಕಗಳೆಲ್ಲ 75 to 85 ಸಾರ್. ಅಷ್ಟು 75ವರೆಗೂ ನಾನು ಬರೆದಿರಲಿಲ್ಲ, ಆಮೇಲೆ ಬರೆದಿವನ್ನೆಲ್ಲ. ಏನೋ ನನ್ನ ಪುಣ್ಯ, ಬರೆದೆ, ಪಬ್ಲಿಷ್ ಮಾಡಿದ್ರು, ಅವ್ರಿಗೆ ನಷ್ಟ ಆಗಲಿಲ್ಲ, ಕನ್ನಡದ ಜನ ಅದನ್ನು ಓದಿದ್ರು. ಆದ್ದರಿಂದ ನಾನು ಹೇಳೋದು, ನನ್ನನ್ನು ಬರೆಸಿದವರು ಕನ್ನಡದ ಜನ, ಜೊತೆಗೆ ರವಿಯವರು ಅಂತ. ಈಗ ನನ್ನನ್ನು ಕುರಿತು ಇಷ್ಟು ಜನ ಮಾತಾಡಿದ್ರು, ಅದನ್ನೆಲ್ಲ ನಂಬಬೇಡಿ.
ಇದೆಲ್ಲ ಸಾಮಾನ್ಯವಾಗಿ ಅವ್ರು ಏನೇನೋ ಹೇಳಿದ್ರು ಅಂತ ನಾನೇ ನಂಬೋದಿಲ್ಲ, ಇನ್ನು ಅವ್ರು ನೀವು ಯಾಕೆ ನಂಬಬೇಕು? ಅವರು ಏನೋ ಹೇಳ್ತಾರೆ, ಸಂತೋಷವೇ. ಯಾರು ನಿಮ್ಮನ್ನು ಒಳ್ಳೆಯವರು ಅಂದ್ರೆ ಸಂತೋಷ ಆಗುತ್ತೆ, ನೀವು ಒಪ್ಕೊಳ್ಬೇಕು. ಒಪ್ಪದೇ ಇರಲಿ, ನಿಜ ಅದು. ಅವ್ರು ಹೇಳಿದ್ರು, ಇಷ್ಟೊಂದು ಒಳ್ಳೆ ಮಾತು ಆಡಿದ್ರು ನನಗೆ. ಆದರೆ ಇಷ್ಟೊಂದು ದೊಡ್ಡ ಜನಗಳು, ಹಿರಿಯರು ಬಹಳ ಹಂಪಿಯಿಂದ ಬಂದು ಇಲ್ಲಿ ನನ್ನ ಜೊತೆ ಕೂತ್ಕೊಂಡು ಇವತ್ತು ಮಾತಾಡ್ತಾರೆ, ಇದನ್ನು ಮಾಡ್ತಾರೆ ಅನ್ನೋ ಅಭಿಪ್ರಾಯ ನನಗೆ ತೀರಾ ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಐ ಕೆನಾಟ್ ಸ್ವ್ಯಾಲೋ ಇಟ್. ಅಲ್ಲ, ನಾನು ಇಷ್ಟು ದೊಡ್ಡವನ ಅಂತ ಇವತ್ತು ಡೌಟ್ ಬರ್ತಾ ಇತ್ತು ನನಗೆ ಇವರೆಲ್ಲ ಹೇಳಿದ ಮೇಲೆ. ಏನೋ ನೀವು ಹೇಳಿದ್ರಿ, ಒಪ್ಕೊಂಡ್ಬಿಡ್ತೀನಿ, ಇನ್ನೇನು ಮಾಡೋದು, ವಿಧಿ ಇಲ್ಲ. ಇಷ್ಟು ಒತ್ತಾಯಪೂರ್ವಕವಾಗಿ ಹೇಳಿದ ಮೇಲೆ ಓದ್ತೀನಿ. ತಾವೆಲ್ಲ ಇಲ್ಲಿ ಕುಳಿತು ಇಷ್ಟೊತ್ತು ಕೇಳಿಸ್ಕೊಂಡಿದ್ದೆ ತುಂಬ ತಾಳ್ಮೆಯಿಂದ, ತುಂಬ ಸಂತೋಷ. ಮತ್ತು ನನ್ನನ್ನು ಕುರಿತು ಮಾತಾಡಿದಂಥ ಪರಮಶಿವ ಮೂರ್ತಿಗಳು, ನನಗೆ ಪರಮಶಿವಮೂರ್ತಿ ಯಾಕೆ ಅಂದರೆ, ಪರಶಿವಮೂರ್ತಿ ಒಬ್ಬರು ನನ್ನ ಕ್ಲಾಸ್ಮೇಟ್ ಅಂದರೆ ಹೆಂಗೆ, ಪಕ್ಕದ ಬೆಂಚು, ಫಸ್ಟ್ ಇಯರ್ನಿಂದ ಕೊನೆವರೆಗೂ ಬಹಳ ಬೇಕಾದವರು ನನಗೆ. ಇವತ್ತು ಅವರಿಲ್ಲ, ಅದರಿಂದ ನನಗೆ ಪರಮಶಿವಮೂರ್ತಿ ಅನ್ನೋದು ಕಷ್ಟ. ಪರಶಿವಮೂರ್ತಿ ಅನ್ನೋದೇ ಬಂದ್ಬಿಡ್ತದೆ. ಪರಮಶಿವಮೂರ್ತಿಗಳು ಹೇಳಿ ಸರ್. ದಳವಾಯಿಗಳು, ಕಲ್ಗುಡಿಯವ್ರಿಗೆ ನಾನು ಭಾಳ ಹಿಂದೆಯೇ ಬಂದೆ. ಮಂಗಳೂರು ಯೂನಿವರ್ಸಿಟಿನವರು ನನ್ನನ್ನು ಏನೋ ಒಂದು ಇದಕ್ಕೆ ಕರೆದ್ರು. ನಾನು ಕನಕಪೀಠದವರು, ನನ್ನ ಕೈಲಿ ಬರೋಕ್ಕಾಗಲ್ಲ ಸರ್ ಮಂಗಳೂರಿಗೆ ಅಂದೆ. ನಾವೇ ಬರ್ತೀವಿ ಸರ್ ಅಂದರು ಅವರು. ಬಂದು ಕಲ್ಗುಡಿಯವರ ಹತ್ರ ನನ್ನ ಮೀಟಿಂಗ್ ಅರೇಂಜ್ ಮಾಡಿಸಿದ್ರು. ಸೊ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅವರ ಮೀಟಿಂಗನ್ನು ಇವ್ರ ಯೂನಿವರ್ಸಿಟಿನಲ್ಲಿ ಮಾಡಿದ್ರು. ಅವತ್ತು ನಾನು ಅವ್ರನ್ನ ನೋಡಿದ್ದು ನನಗೆ ಒಂದು ಸಂತೋಷ ಏನು ಅಂದರೆ, ಇಲ್ಲಿ ನೀವು ಮಾತಾಡಿದ ಇಷ್ಟು ಜನಗಳು ವ್ಯಕ್ತಿಗತವಾಗಿ ನಾನೇನು ನೋಡಿ ಪರಿಚಯ ಇಲ್ಲ, ಅವ್ರಿಗೆ ಪರಿಚಯ ಆಗಿರೋದು ನನ್ನ ಪುಸ್ತಕಗಳ ಮೂಲಕ. ನನಗೆ ಅದು ಸಂತೋಷದ ಸಮಾಚಾರ. ನೀವೆಲ್ಲ ಬಂದ್ರಿ, ನನ್ನ ವಿಚಾರವಾಗಿ ಒಳ್ಳೆ ಮಾತಾಡಿದ್ರಿ, ಸಂತೋಷ ಆಯಿತು. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಯಾಕೆಂದರೆ ನಾನು ನಿಮ್ಗೆಲ್ಲರಿಗಿನ್ನ ವಯಸ್ಸಿನಲ್ಲಿ ದೊಡ್ಡವನು, ಅದರಿಂದ ಹೇಳ್ತೀನಿ, ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ. ಬೇರೆ ವಿಚಾರದಲ್ಲಿ ಏನು ನಾನು ದೊಡ್ಡವನಲ್ಲ, ವಯಸ್ಸಿನಲ್ಲಿ ನಾನೇ ದೊಡ್ಡವನು ಈ ಗುಂಪಿನಲ್ಲಿ. ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ, ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್.